ನಮಸ್ಕಾರ. ವಿಶ್ವಂ ವೈಚಾರಿಕ ವಾಹಿನಿಯ ನಮ್ಮ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಪ್ರತಿನಿತ್ಯ ಬೆಳಗಾಗೋದು ಸೂರ್ಯ ಬೆಳಕು ಮೂಡಿದಾಗ, ಜಗತ್ತಿಗೆ ನಮಗೆ ಬೆಳಕು ಮೂಡೋದು ದಿನನಿತ್ಯ ವಿಚಾರಗಳನ್ನು ಅರಿತಾಗ, ತಿಳಿದಾಗ ನಮ್ಮ ಜ್ಞಾನ ವಿಕಾಸನ ಆಗತ್ತೆ, ನಮಗೆ ಬೆಳಕಾಗತ್ತೆ. ಆ ವಿಚಾರ ಎಲ್ಲಿಂದ ಬರುತ್ತೆ? ದಿನಪತ್ರಿಕೆ. ಇಂತಹ ಪತ್ರಿಕೆಯನ್ನು ನಮ್ಮ ಮನೆಯ ಬಾಗಿಲಿಗೆ ತಲುಪಿಸುವವರು ಯಾರು? ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅವರೇ ನಮ್ಮ ಸಮಾಜಕ್ಕೆ ಬಹುಮುಖ್ಯವಾಗಿ ಬೇಕಾಗಿರುವಂತಹ, ಸಮಾಜಕ್ಕಾಗಿ ದುಡಿಯುತ್ತಿರುವಂತಹ ಪತ್ರಿಕಾ ವಿತರಕರು. ಅದರ ಮುಖ್ಯಸ್ಥರುಗಳಾಗಿ ಆ ಒಂದು ಸಂಘಟನೆಯ ಕಟ್ಟಿ ಅವರ ಒಂದು ಕೊರತೆಗಳನ್ನು ನೀಗಿಸಿಕೊಳ್ಳಲು ಹೋರಾಟ ಮಾಡ್ತಿರುವಂತಹ ಶಂಭುಲಿಂಗ ಸರ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ತಮಗೆ ನಮ್ಮ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಗಮ್ ಸುರೇಶ್ ಸರ್ ಇದ್ದಾರೆ. ಸರ್, ನಿಮಗೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಗೋಪಾಲ್ ಸರ್ ಇದ್ದಾರೆ ವಿಜಯನಗರದಿಂದ. ಸರ್, ಸ್ವಾಗತ. ಸರ್, ಪತ್ರಕರ್ತ ಮಾಡುವಂತಹ ಪತ್ರಿಕೆಗಳನ್ನ, ವಿಚಾರಗಳನ್ನ ಮನೆ ಮನೆಗೆ ತಲುಪಿಸುವಂತಹ ಕಾರ್ಯ ಪತ್ರಕರ್ತರು ನಿಮ್ಮ ಜವಾಬ್ದಾರಿ. ಪತ್ರಿಕಾ ವಿತರಕರು ಹೇಗೆ ಅವರ ಬದುಕನ್ನ ಪ್ರಾರಂಭ ಮಾಡ್ತಾರೆ? ಹೇಗೆ ಪತ್ರಿಕಾ ವಿತರಕರಿಗೆ ಕೆಲಸಕ್ಕೆ ಹೇಗೆ ಅವರು ಯಾವ ಹಂತಗಳಲ್ಲಿ ಈ ಕೆಲಸವನ್ನ ಸೇರ್ಕೊಂಡು ಪ್ರಾರಂಭಿಸ್ತಾರೆ ಅನ್ನೋದನ್ನ ಮಾತಾಡ್ತಾ ಹೋಗೋಣ ಸರ್. ಖಂಡಿತ. ಇವಾಗ ಒಂದು ಪತ್ರಿಕೆ ರೆಡಿ ಮಾಡಬೇಕು ಅಂದರೆ ಮೊದಲನೇದಾಗಿ ಪತ್ರಕರ್ತರು ಅವರು ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆ ಗಂಟ ಅವರು ಸಂಚಾರ ಮಾಡಿ ಸುದ್ದಿಗಳನ್ನ ಇಡ್ತಾರೆ. ಆ ಸುದ್ದಿಗಳನ್ನೆಲ್ಲ ತಗೊಂಬಂದು ಸಂಪಾದಕರ ಮುಂದೆ ಇಡ್ತಾರೆ. ಹೌದು. ಸಂಪಾದಕರು ಆ ದಿನದ ಯಾವ ಸುದ್ದಿ ಇದೆ, ಯಾವ್ಯಾವ ಪುಟದಲ್ಲಿ ಯಾವ ಸುದ್ದಿ, ಮುಖಪುಟ ಸುದ್ದಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟು ಸಂಜೆ ರಾತ್ರಿ ಒಂದು 11 ಗಂಟೆ 12 ಗಂಟೆ ಒಂದು ಡೆಡ್ಲೈನ್ ಇಟ್ಕೊಂಡು ಅವರು ಪತ್ರಿಕೆಗೆ ಬೇರೆ ಸುದ್ದಿಗಳನ್ನೆಲ್ಲ ರೆಡಿ ಮಾಡಿ ಮುಖಪುಟ ಬಿಟ್ಟಿರ್ತಾರೆ. ಒಂದೊಂದು ಸಂಸ್ಥೆಗೆ ಒಂದೊಂದು ಟೈಮ್ ಡೆಡ್ಲೈನ್ ಇರ್ತದೆ. ಆ ಟೈಮ್ ಗಂಟ ನೋಡಿಕೊಂಡು ಒಂದು ಪ್ರಮುಖವಾದ ಸುದ್ದಿ ಬಂದ ಮೇಲೆ ಅದನ್ನು ಮಾಡಿ ಪತ್ರಿಕೆ ರೆಡಿ ಮಾಡ್ತಾರೆ. ಅದಾದಮೇಲೆ ಅವ್ರದ್ದು ಕೆಲಸ, ಪತ್ರಕರ್ತರದ್ದು ಸಂಪಾದಕ ಕೆಲಸ ಅಲ್ಲಿಗೆ ಮುಗೀತದೆ. ಅಲ್ಲಿಂದ ಅವರು ಮುದ್ರಣ ಇದಕ್ಕೆ ಹೋಗುತ್ತೆ, ಪ್ರಿಂಟಿಂಗ್ ಪ್ರೆಸ್ಗೆ ಹೋಗ್ತದೆ. ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಅದೆಲ್ಲ ರೆಡಿ ಮಾಡಿ ಪತ್ರಿಕೆಗಳನ್ನೆಲ್ಲ ನೋಡಿ ಎಲ್ಲ ಸರಿಯಾಗಿ ಬಂದಿದೆಯಾ ಅಂತ ಅಲ್ಲೆಲ್ಲ ಚೆಕ್ ಮಾಡಿದ್ಮೇಲೆ ಪತ್ರಿಕೆ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆದಮೇಲೆ ಬಂಡಲ್ ಆಗುತ್ತೆ. ಬಂಡಲ್ ಆದಮೇಲೆ ನಮಗೆ ತಲುಪಿಸೋರು ಇನ್ನೊಬ್ಬರು ಪ್ರಮುಖವಾಗಿ ಡ್ರೈವರ್ಗಳು. ಅವರೂ ಒಂದು ಪ್ರಮುಖ ಅಂಗ ನಮ್ಮ ಇದರಲ್ಲಿ. ಅವ್ರು ಸಮಯಕ್ಕೆ ಸರಿಯಾಗಿ ತಗೊಂಬಂದು ನಮಗೆ ತಲುಪಿಸಿದ್ರೇ ನಾವು ಸಮಯಕ್ಕೆ ಸರಿಯಾಗಿ ಇದೆಲ್ಲ ರಾತ್ರಿ 12:30ಯಿಂದ 3 ಗಂಟೆ ಒಳಗಡೆ ಆಗೋ ಕೆಲಸ. ರಾತ್ರಿ 12:30ಯಿಂದ ಪತ್ರಿಕೆ 12:00ವರೆಗೆ ಮುದ್ರಣ ಆಗುತ್ತೆ. 12:00ವರೆಗೆ ಮುದ್ರಣ ಶುರು ಆಗುತ್ತೆ. ಮುದ್ರಣ 12:00ವರೆಗೆ 1 ಗಂಟೆಗೆ ಶುರು ಆಗುತ್ತೆ. ಅಲ್ಲಿಂದ ಒಂದೊಂದೇ ರೂಟ್ ಲಾಸ್ಟ್ ಡೆಡ್ ಯಾವ್ದಿದೆ ಅಲ್ಲಿಗೆ ಫಸ್ಟ್ ಗಾಡಿ ಹೋಗುತ್ತೆ. ಆ ಥರ ಒಂದೊಂದೇ ಬಂಡ್ಲಗಳು ರೆಡಿ ಆಗ್ತಾ ಇದ್ದಂಗೆ ಒಂದೊಂದೇ ರೂಟು ಗಾಡಿಗಳು ಬರ್ತವೆ. ನಮಗೆ ಆ ಸಮಯಕ್ಕೆ ಬಂದು ನಮ್ಗೆ ಏನಿದ್ರು 3:30 ಒಳಗಡೆ ನಮಗೆ ತಲುಪಬೇಕು ಪತ್ರಿಕೆ. ಆ ಪಾಯಿಂಟ್ಗಳಲ್ಲಿ 3:30ಗೆ ಪತ್ರಿಕೆ ಇರಬೇಕು. ನಾವು ಎಲ್ಲ ಜನರು ಆ ಟೈಮ್ಗೆ ಇವಾಗ ಈ ಸಿಚುಯೇಷನ್ ಡಿಸೆಂಬರ್ ನವೆಂಬರಲ್ಲಿ 3:30ಗೆ ಕರೆಕ್ಟಾಗಿ ಇನ್ನೂ ಬೆಚ್ಚಗೆ ಮಲ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ನಮ್ಮ ಜನರು. ಆ ಟೈಮ್ಗೆ ನಾವು ಎದ್ದೊಳೋದಕ್ಕೆ ಶುರು ಮಾಡ್ತೀವಿ. ಹೌದು, 3:30ಗೆ ಅಮೃತಗಳಿಗೆ ಒಳ್ಳೆ ನಿದ್ರೆ ಬರೋ ಸಮಯ. 3:30ಯಿಂದ 6 ಗಂಟೆ ನಿದ್ರೆ ಸಮಯ ಅದು. ಆವಾಗ 3:30ಗೆ ಎದ್ದು ಇನ್ನೊಂದು ಬೆಡ್ಶೀಟ್ ಮೇಲೆ ಹೊತ್ಕೊಂಡು ಬೆಚ್ಚಗೆ ಮಲ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆ ಸಮಯದಲ್ಲಿ ನಾವು ಎದ್ದೇಳೋದಕ್ಕೆ ಶುರು ಮಾಡ್ತೀವಿ. ನಾವು ಎದ್ದು ಬೆಳಗ್ಗೆ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು 4 ಗಂಟೆಗೆ ನಾವು ಪಾಯಿಂಟಲ್ಲಿ ಇರ್ತೀವಿ. ಬೀಟ್ ಹುಡುಗರು ಬರ್ತಾರೆ. ರೂಟ್ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೂಟ್ ಇರ್ತದೆ. ಕಮ್ಮಿ ಅಂದ್ರೆ ಒಂದೊಂದು ಸಂಸ್ಥೆಯಲ್ಲಿ ಕಮ್ಮಿ ಅಂದ್ರೆ 15,000ದಿಂದ 30,000 ಪತ್ರಿಕೆ ಗಂಟ ಇರ್ತದೆ. ಒಂದೊಂದು ನಮ್ಮ ಬೆಂಗಳೂರಲ್ಲಿ 192 ಪಾಯಿಂಟ್ ಇದೆ. ಆ ಥರ ಬಂದಿದ ತಕ್ಷಣ ಅವ್ರವ್ರದ್ದು ವಿಂಗಡಣೆ ಮಾಡಿ ಇಡ್ತೀವಿ. ಹೌದು, ಇದು ಶಂಭುಲಿಂಗ್ ಸರ್, ಇಡೀ ಕರ್ನಾಟಕದಲ್ಲಿ ನಮ್ಮ ರಾಜ್ಯ ತಗೊಂಡು ಮಾತಾಡೋದಾದ್ರೆ ಕರ್ನಾಟಕದಲ್ಲಿ ಎಷ್ಟು ಜನ ಪತ್ರಿಕಾ ವಿತರಕರು ಕೆಲಸ ಮಾಡ್ತಿದ್ದಾರೆ? ಪತ್ರಿಕಾ ವಿತರಕರು ಕರ್ನಾಟಕದಲ್ಲಿ 40,000 ಜನ ಇದ್ದಾರೆ. 40,000 ಜನ ಪತ್ರಿಕಾ ವಿತರಕರು. ಅದನ್ನೇ ನಂಬ್ಕೊಂಡಿರುವಂಥ ಕುಟುಂಬ ಒಂದು 2.5 ಲಕ್ಷ ಜನ ಇದೆ. ಕುಟುಂಬ 2.5 ಲಕ್ಷ. ಹೌದು, ಅದನ್ನೇ ನಂಬ್ಕೊಂಡಿರುವಂಥ ಕುಟುಂಬ. ಅಂದರೆ
ಪತ್ರಿಕಾ ವಿತರಕರ ಕುಟುಂಬ ಸೇರಿ ನಾನು ಒಟ್ಟಾರೆ ಹೇಳ್ತಾರೆ ಅದೇ ಅದೇ ಗೊತ್ತಾಯ್ತು. ಈಗ ಒಂದ್ ಮನೇಲಿ 5 ಜನ ಇದ್ರೆ ಒಬ್ಬ ಪತ್ರಿಕೆ ಹಾಕ್ತಿದ್ರೆ ಅವ್ರನ್ನ ಇನ್ನು 4 ಜನಗಳನ್ನ 4 ಜನ ಎಲ್ಲ ಸೇರಿ ನಾನು ಒಟ್ಟಾರೆ ಅದನ್ನ ಹೇಳ್ತಾರೆ. ಇದು ನಮ್ಮ ಪತ್ರಿಕಾ ವಿತರಕರ ಸಂಖ್ಯೆ. ಹೌದು ಸರ್. ಈಗ ದೇಶದಲ್ಲಿ ಒಟ್ಟಾರೆ ಒಂದು 25 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ. ಹೌದು, ದೇಶದಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿ 25 ಲಕ್ಷ ಜನ ಈ ಒಂದು ವೃತ್ತಿಯನ್ನು ನಂಬಿಕೊಂಡು ಜೀವನ ಮಾಡ್ತಾ ಇರೋದು. ಹೌದು ಹೌದು. ಇದು ಹೇಗಾಗುತ್ತೆ ಅಂತಂದ್ರೆ, ಮುಂಜಾನೆ ನಮ್ಮ ಸುರೇಶ್ ಸರ್ ಹೇಳ್ದಂಗೆನೆ ನಮ್ಮದು ಮುಂಜಾನೆ 3 ಗಂಟೆಗೆ ಶುರು ಆದರೆ ಎಲ್ಲರೂ ಅಂದ್ಕೊಂಡಿದ್ದಾರೆ 7 ಗಂಟೆಗೆಲ್ಲ ಪೇಪರ್ ಹಾಕೋದು ಮುಗಿದೋಗುತ್ತೆ, ಮುಂದೆ ಏನು ಕೆಲಸ ಇಲ್ಲ ಅವ್ರಿಗೆ, ಆರಾಮಾಗಿರ್ತಾರೆ, ಇನ್ನೊಂದಿನ ಕೆಲಸಕ್ಕೆ ಹೋಗ್ತಾರೆ. ಇಲ್ಲ, ಈ ಕೆಲಸ ಯಾವ ರೀತಿ ಇರುತ್ತೆ ಅಂದರೆ, ಬೆಳಗ್ಗೆ ಪೇಪರ್ನ ನಾವು ಮನೆಗೆ ಹಾಕಿದ್ದಾದಮೇಲೆ ಅಲ್ಲಿಂದ ಮತ್ತೆ ಈ ಪೇಪರ್ ಹಾಕೋದು ಒಂದು ಕೆಲಸ ಅಂದರೆ, ಆ ಪೇಪರ್ ಹಾಕಿದ್ದಾದಮೇಲೆ ಕಲೆಕ್ಷನ್ ಮಾಡೋದಿರುತ್ತೆ. ಉಳಿದಿರೋ ಪೇಪರ್ನ ಅಂಗಡಿಗಳಿಗೆ ಕೊಟ್ಟಿರ್ತೀವಿ, ಅಂಗಡಿಗಳಿಂದ ವಾಪಸ್ ತೊಗೊಂಬರೋದಿರುತ್ತೆ. ಇದು ಈ ವೃತ್ತಿಯಲ್ಲಿ ನಡೀತಕ್ಕಂತಹ ಒಂದು ಕೆಲಸ. ಓ, ಪೇಪರು ಬರೀ ನೀವು ಮನೆಗೆ ತಲುಪಿಸೋದು ಅಷ್ಟೇ ಅಲ್ಲ, ಮತ್ತೆ ಅದನ್ನ ದುಡ್ಡು ಕಲೆಕ್ಷನ್ ಮಾಡಬೇಕು. ಬರೀ ಪೇಪರ್ ಹಾಕ್ಬಿಟ್ರೆ ದುಡ್ಡು ತಗೋಬೇಕಲ್ಲ ಸರ್. ಆಯ್ತು, ನೀವು ಇಷ್ಟೆಲ್ಲ ಕೆಲಸ ಮಾಡ್ತಿರಲ್ಲ, ನಿಮ್ಗೆ ಅದು ಸಂಬಳ ಅಥವಾ ನಿಮ್ಗೆ ಅದ್ರ ಆದಾಯ ಹೇಗೆ, ಎಷ್ಟು, ಹೆಂಗೆ ಸರ್? ಈಗ ಒಂದು ಪೇಪರ್ಗೆ ನಮಗೆ ಎಲ್ಲ ಕಳೆದು 50 ಪೈಸೆ ಸಿಗುತ್ತೆ. ಯಾಕಂದ್ರೆ ಇದರಲ್ಲಿ ನಮಗೆ ಏನು ಕಂಪ್ನಿಯವ್ರು ಕೊಡ್ತಾರೆ, 1.25 ರೂಪಾಯಿ, 1 ರೂಪಾಯಿ ಈ ಥರ ಐತೆ. ಪೇಪರ್ ಬೆಲೆ 5 ರೂಪಾಯಿ, ಒಂದೊಂದು ಪೇಪರ್ ಬೆಲೆ 5 ರೂಪಾಯಿ, 6 ರೂಪಾಯಿ, 8 ರೂಪಾಯಿ, 10 ರೂಪಾಯಿ ಇದೆ. ಒಂದೊಂದು ಪೇಪರ್ ಅವರು ಒಂದೊಂದು ರೀತಿ ಕಮಿಷನ್ ಕೊಡ್ತಾರೆ. ಎಲ್ಲ ಪೇಪರ್ ಅವರು ಒಂದೇ ರೀತಿ ಕಮಿಷನ್ ಏನು ಕೊಡೋದಿಲ್ಲ. ಪ್ರತಿ ಒಂದೊಂದು ಕಂಪ್ನಿನೂ ಅವ್ರದ್ದೇ ಆದ ರೀತಿಯಲ್ಲಿ ನಾವು ಫಿಕ್ಸ್ ಮಾಡ್ಕೊಂಡು 30%, 33% ಅನ್ನೋದಂತೂ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಅದನ್ನು ನಾವೇನು ಕಮಿಷನ್ ತೊಗೊಳ್ತೀವಿ ಅದರ ಆಧಾರದಲ್ಲಿ ನಾವು ಕಮಿಷನ್ ಇಟ್ಕೊಳ್ಳೋದು ಮುಂಚೆ ನಮ್ಮ ಪೇಪರ್ ಹಾಕೋಕ್ಕೆ ಬರ್ತಾರಲ್ಲ ಹುಡುಗರಿಗೆ ಅವರು ಕೊಡಬೇಕು. ಅವರು ಕೊಟ್ಟು ನಾವು ಪತ್ರಿಕೆಗಳಿಗೆ 1 ತಿಂಗಳು ಮುಂಚೆನೆ ಬಂಡವಾಳ ಹಾಕಿ ಅದನ್ನು ನಾವು ಮತ್ತೆ 1 ತಿಂಗಳು ಆದಮೇಲೆ ಕಲೆಕ್ಷನ್ ಮಾಡಬೇಕು. ಇದಕ್ಕೆ ನಾವು ಬಂಡವಾಳ ಹಾಕಿ ನಾವು ಈಗ ಫಾರ್ ಎಕ್ಸಾಂಪಲ್ ಏನು ಅಂದರೆ, ಒಬ್ಬ ಪತ್ರಿಕಾ ವಿತರಕ ಅವನ ಹತ್ರ ಇರೋ ಕೆಲಸಗಾರನಿಗೆ ಎಲ್ಲನಿಗೂ ಸಂಬಳ ಎಲ್ಲ ಕೊಟ್ಟು ನಮಗೆ ಸಿಗೋದು 5 ರಿಂದ 6 ಸಾವಿರ ರೂಪಾಯಿ. 500 ಪೇಪರ್ ಹಾಕಿದ್ರೆ 500 ಪೇಪರ್ ಹಾಕಿದ್ರೆ 5 ರಿಂದ 6 ಸಾವಿರ ತಿಂಗಳಿಗೆ ಒಂದು ದಿನಕ್ಕಲ್ಲ, ತಿಂಗಳಿಗೆ 500 ಪೇಪರ್ಗೆ. ಹೇಗೆ ಅಂತಂದ್ರೆ, ನನ್ನ ಹತ್ರ 500 ಪೇಪರ್ ಹಾಕಿ ಒಬ್ಬ ಹುಡುಗ 100 ಪೇಪರ್ ಹಾಕ್ತಾನೆ ಅಂದರೆ, ನಾವು ಹಾಕ್ಬೇಕಾದ್ರೆ ನಾನು ಶುರು ಮಾಡಿದಾಗ 36 ವರ್ಷಗಳ ಹಿಂದೆ ನಾನು ಶುರು ಮಾಡಿದಾಗ ನನಗೆ 75 ರೂಪಾಯಿ ಸಂಬಳ. ಇವತ್ತೆಷ್ಟಿದೆ ಸರ್? ಇವತ್ತು ಒಬ್ಬ ಪತ್ರಿಕೆ ಹಾಕೋ ಹುಡುಗನಿಗೆ ಕನಿಷ್ಠ ಅಂದ್ರೆ 2,500-3 ಸಾವಿರ ರೂಪಾಯಿ ಕೊಟ್ರೆ ಬರೋದು. ನಾವು ಆಗ ಸೈಕಲಲ್ಲಿ ಹಾಕ್ತಾ ಇದ್ವಿ, ಈಗ ಯಾರು ಸೈಕಲಲ್ಲಿ ಬರಲ್ಲ ಹುಡುಗರು, ಎಲ್ಲರೂ ಗಾಡಿಯಲ್ಲೇ ಬರೋದು. ಮತ್ತೆ ಆ ರೀತಿ ಆಗೋಗಿದೆ ವ್ಯವಸ್ಥೆ. ಹೌದು. ಗೋಪಾಲ್ ಸರ್, ಈ ಪತ್ರಿಕೆ ಹಾಕಕ್ ಬರೋಂತ ಹುಡುಗರು ಯಾವ ಮೂಲದಿಂದ ಬರ್ತಾರ, ಅಂದ್ರೆ ಯಾವ ಅಂತ ಅವ್ರದ್ದು ಏನು ಕಷ್ಟಗಳಿಂದ ಬರ್ತಾರ, ಅಥವಾ ಅವರು ಯಾವ ಹಿನ್ನೆಲೆಯಿಂದ ಬರ್ತಾರೆ ಅಂತ? ಹಿನ್ನೆಲೆ ಅಂದ್ರೆ ಇದ್ರಲ್ಲಿ ಏನಾಗುತ್ತೆ ಗೊತ್ತಾಗ, ಮೊದ್ಲು ತಂದೆ ತಾಯಿದಿರೇ ಕಳಿಸ್ಕೊಡ್ತಾ ಇದ್ರು. ಪೇಪರ್ ಹಾಕಕ್ ಹೋಗ್ಲಿ ಹುಡುಗ, ಸ್ವಲ್ಪ ಇದಾಗ್ತಾನೆ, ಚುರುಕಾಯ್ತಾನೆ, ಆಕ್ಟಿವಿಟಿ ಆಗ್ತಾನೆ, ಜ್ಞಾನ ಬೆಳೀತದೆ ಅನ್ನೋದು ಇದಿತ್ತು ಮೊದ್ಲು. ಇವಾಗ ದುಡ್ಡಿಗೆ ಬೆಲೆ ಇಲ್ದಂಗೆ ಆಗ್ಬಿಟ್ಟಿದೆ. ನಾವು ಪ್ರಾರಂಭ ಮಾಡಿದಾಗ 70 ರೂಪಾಯಿಗೆ ಕೆಲಸ ಮಾಡಿದ್ವಿ 87ರಲ್ಲಿ. ಇವಾಗ 2,500-3 ಸಾವಿರ ಕೊಟ್ಟರು ಹುಡುಗರು ಸಿಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಮೊಬೈಲ್ಗಳು ಬಂದ್ಬಿಟ್ಟು ಎಲ್ಲ ಸ್ವಲ್ಪ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಈ ಮಾಲ್ಗಳು ಅಲ್ಲಿ ಇಲ್ಲಿ ಸೇರ್ಕೊಂಡು ಪೇಪರ್ ಹಾಕೋದಕ್ಕೆ ಹುಡುಗರು ಸಿಗ್ತಾ ಇಲ್ಲ. ಏನಿದ್ರು ಇವಾಗ ಹಳಬ್ರು ಯಾರು ಇದ್ರು ಅವ್ರೇನೆ ಕಂಟಿನ್ಯೂ ಮಾಡ್ಬೇಕು, ಸಂಬಳ ಜಾಸ್ತಿ ಕೊಟ್ಕೊಂಡು. ಯಾರನ್ನು ಚೇಂಜ್ ಮಾಡೋಕ್ಕೂ ಆಗ್ತಾ ಇಲ್ಲ. ಹೊಸಬ್ರು ಬರೋಲ್ಲ, ಹಳಬ್ರು ಹೋಗಲ್ಲ, ಆ ಥರ ಆಗ್ಬಿಟ್ಟಿದೆ. ಅಂದರೆ ಒಂದು 8th, 9th, 10th ಈ ಸ್ಟ್ಯಾಂಡರ್ಡಲ್ಲಿ ಇರೋರು ಅಷ್ಟೇ ಬರೋಕ್ಕಾಗೋದು. ಈ ವರ್ಕ್ ಮಾಡ್ತಾ ಇರೋರು ಅವರು ಯಾರು ಬರೋದಿಲ್ಲ, ದೊಡ್ಡವರಂತೂ ಯಾರು ಬರೋದಿಲ್ಲ. ಇದಕ್ಕೆ ಹುಡುಗರು ಕಾಲೇಜು ಸ್ಕೂಲು ಸ್ಟೇಜಲ್ಲಿರೋ ಹುಡುಗರನ್ನೇ ನಾವು ನಮ್ಮ ಇದಕ್ಕೆ ಕೆಲಸಕ್ಕೆ ಹಾಕೋಬೇಕು. ಇನ್ನೊಂದು ಏನಂದ್ರೆ ತುಂಬಾ ಕಷ್ಟ ಆಗಿದೆ ಇವಾಗ ತುಂಬಾ ಕಷ್ಟ. ಇವಾಗ ಹುಡುಗರೇ ಸಿಗ್ತಾ ಇಲ್ಲ, ಆತರ ಅಲ್ಲ. ಇದು ಓದೋ ವಿದ್ಯಾರ್ಥಿಗಳಿಗೆ ಇದು ಒಂದು ಅವರ ಓದಿನ ಖರ್ಚುಗಳಿಗೆ ಅವ್ರ ಇದಕ್ಕೆ ಒಂದು ಸ್ವಂತ ದುಡಿಮೆ ಮಾಡ್ಕೊಳಕ್ ಇದ್ದಂತ ಒಂದು ಬಹುದೊಡ್ಡ ಮಾರ್ಗ ಇದು. ನಾವೆಲ್ಲ ಕಾಲೇಜ್ ದಿನಗಳಲ್ಲಿ ಕಲಿಬೇಕಾದಾಗೆಲ್ಲ ಪತ್ರಿಕೆ ಹಾಕಿದ್ರೆ ನಮ್ ಖರ್ಚು ನಮ್ಗೆ ಹುಟ್ಟುತ್ತೆ ಅನ್ನೋದೊಂದು. ಅವಾಗ ಏನಂದ್ರೆ ದುಡ್ಡಿಗೆ ಅವಾಗ ಬೆಲೆ ಇತ್ತು ಖಂಡಿತ. ಇನ್ನೊಂದು ಪೋಷಕರು ಮಕ್ಕಳು ಶ್ರಮ ಪಡ್ಬೇಕು ಅಂತ ಬಯಸ್ತಾ ಇದ್ರು. ಆವಾಗ
ಬೆಳಗಿನ ಜಾವ ಎದ್ದು 4 ಗಂಟೆಗೆ ಎದ್ದೇಳಬೇಕು, 5 ಗಂಟೆಗೆಲ್ಲ ಸ್ನಾನ ಮಾಡಬೇಕು, ಕೆಲಸ ಮಾಡಬೇಕು ಅನ್ನೋದು ಆವಾಗ ಪೋಷಕರ ಮನದಲ್ಲಿತ್ತು. ಹುಡುಗರು ಆ್ಯಕ್ಟಿವಿಟಿ ಆಗಿರಬೇಕು. ಮತ್ತು ಇನ್ನೊಂದೇನೆಂದರೆ ಪತ್ರಿಕೆ ಹಂಚೋದಕ್ಕೆ ಹೋಗೋರಿಗೆ ಒಂದು ಜ್ಞಾನಾರ್ಜನೆಯೂ ಆಗುತ್ತೆ, ಪತ್ರಿಕೆಗೆ ಓದೋ ಒಂದು ಅಭಿರುಚಿ ಬರ್ತದೆ ಅನ್ನೋ ಒಂದು ಇದಿತ್ತು. ಇವಾಗ ಏನಂದರೆ ಒಂದು ನಮ್ಮ ಬೆಂಗಳೂರಿಗೆ ಮಟ್ಟಿಗೆ ತಗೋಬೇಕು ಅಂದರೆ ಹೈಟೆಕ್ ಆಗ್ಬಿಟ್ಟಿದೆ. ಪೋಷಕರ ಮನಸ್ಸಲ್ಲೇನಿದೆ, ನಾನು ಕಷ್ಟಪಟ್ಟಿದ್ದೀನಿ, ನನ್ನ ಮಕ್ಕಳು ಕಷ್ಟಪಡಬಾರ್ದು ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ. ಮಕ್ಕಳಿಗೆ ನೀವು ಅವ್ರಿಗೆ ಸುಖ ತೋರಿಸಿ, ಹೌದು, ಬೇಡ ಅಂತ ಹೇಳಲ್ಲ. ಹಣದ ಬೆಲೆ ಏನು ಅಂತ ಗೊತ್ತಾಗಬೇಕು. ಇವಾಗ ನೀವು ಒಂದು 50 ರೂಪಾಯಿ ಪಾಕೆಟ್ ಮನಿ ಕೊಡ್ತೀರಾ ಅಂದರೆ ನಿಮ್ಮ ಶ್ರಮ ಇರ್ತದೆ ಅದರಲ್ಲಿ. 50 ರೂಪಾಯಿ ನೀನು ಖರ್ಚು ಮಾಡ್ತಾನೆ ಅಂದರೆ 50 ರೂಪಾಯಿ ಬೆಲೆ ಅವ್ನಿಗೆ ಗೊತ್ತಾಗಬೇಕು ಅಂದರೆ ಅವನು ಶ್ರಮ ಪಡಬೇಕು. ಹೌದು, ಖರ್ಚು ಮಾಡಬಾರ್ದು ಅಂತ ಹೇಳೋದಿಲ್ಲ, ಯಾವುದಕ್ಕೆ ಖರ್ಚು ಮಾಡಬೇಕು ಅನ್ನೋದು ಗೊತ್ತಾಗಬೇಕು ಮಕ್ಕಳಿಗೆ. ಆಯ್ತು. ಇದೆ ಶಂಭುಲಿಂಗ ಸರ್, ನನ್ಗೊಂದು ಕಾಡೋದೇನಂದ್ರೆ, ನೀವು ಮನೆಗೆ ದಿನ ಪತ್ರಿಕೆ ಹಾಕಕ್ಕೆ ನಿಮ್ಮ ಒಂದು ತಂಡ ಅಥವಾ ಹುಡುಗರು ನೀವೇನು ನೇಮಕ ಮಾಡಿರ್ತೀರ ಅಥವಾ ನೀವು ಹೋಗ್ತೀರಿ, ನಿಮ್ಮನ್ನ ಜನ ಹೆಂಗೆ ಸ್ವಾಗತಿಸ್ತಾರೆ, ಹೆಂಗೆ ಗೌರವಿಸ್ತಾರೆ, ನಿಮ್ಮನ್ನ ಯಾವ ರೀತಿ ನೋಡ್ತಾರೆ ಅಂತ? ಸಮಾಜದಲ್ಲಿ ವಿಭಿನ್ನ ಜನಗಳಿದ್ದಾರೆ. ಹೌದು, ಕೆಲವರು ಜನ ನಮ್ಮನ್ನು ಬರ್ತಿದ್ದಂಗೆ ಗೌರವಿಸೋ ಜನನೂ ಇದ್ದಾರೆ. ಕೆಲವರು ಹೋಗಿದ ತಕ್ಷಣ ನಮ್ಮನ್ನು ಅನ್ನೋರು ಇದ್ದಾರೆ. ಮಾತಾಡಿಸೋ ರೀತಿಯೂ ಬೇರೆ ಥರನೂ ಇರುತ್ತೆ. ಹಾಗೆ ಈ ನಾವು ಜನಗಳ ಸಂಪರ್ಕಕ್ಕೆ ಸಿಗೋದು ಯಾವಾಗ ಅಂದರೆ ಬೆಳಿಗ್ಗೆ ಸಿಗಲ್ಲ, ಕಲೆಕ್ಷನ್ ಹೋದಾಗಲೇ ನಮಗೆ ಜನ ಸಂಪರ್ಕ ಸಿಗೋದು. ಆವಾಗ ನಾವು ಅವ್ರ ಜೊತೆ ಮಾತಾಡೋದಾಗಿರ್ಬೋದು ಏನಾದ್ರು. ಯಾಕಂದರೆ ನಮಗೆ ಬೆಳಿಗ್ಗೆ ಈ ನಮ್ಮನ್ನು ಯಾರೇ ಬಂದು ಮಾತಾಡಿಸ್ತೀವಿ ಅಂತಂದ್ರು ನಾವು ಯಾರ ಹತ್ರ ಮಾತಾಡೋಷ್ಟು ನಮಗೆ ಸಮಯ ಇರೋದಿಲ್ಲ. ಹಾಗಾಗಿ ನಾವು ಮನೆ ಪತ್ರಿಕೆ ಹಾಕೋ ಸಂದರ್ಭದಲ್ಲೇ ನಾವು ಬ್ಯುಸಿ ಆಗಿಬಿಟ್ಟಿರ್ತೀವಿ. ಪೇಪರ್ ಬರುತ್ತೆ ಅಂದರೆ ಏನು ಪೇಪರು ಡೈರೆಕ್ಟಾಗಿ ಎಲ್ಲ ಸಪ್ಲಿಮೆಂಟ್ರಿಗಳು ಅವೆಲ್ಲ ಇರುತ್ತೆ. ಆ ಸಪ್ಲಿಮೆಂಟ್ರಿಗಳನ್ನ ನಾವು ಜೋಡಿಸ್ಕೋಬೇಕು. ಒಳಗಡೆ ಈ ಮುಖಪುಟದೊಳಗಡೆ ಸಪ್ಲಿಮೆಂಟ್ರಿ ಇಟ್ಕೋಬೇಕು, ಅದನ್ನೆಲ್ಲ ಸುಮ್ಮನೆ ಪೇಪರ್ ಹಾಕೋದು ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ಈಸಿ ಆಗಿರುತ್ತೆ ಅಥವಾ ಏನಿಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಡ್ಬೋದು. ಆದರೆ ಅದಲ್ಲ. ಪೇಪರ್ ಹೆಂಗಿರುತ್ತೆ ಅಂದರೆ ಆ ಮನೆಗೆ ನಾವು ತಲುಪಿಸೋ ಜಾಗ ಟೈಮಲ್ಲಿ ನಾವಲ್ಲೆಲ್ಲ ಪೇಪರ್ ಈಗ ನಾವು ಜೋಡಿಸಿ ಕಳಿಸಿರ್ತೀವಿ ಹುಡುಗರಿಗೆ. ಪೇಪರ್ ಹುಡುಗ ಹಾಕ್ಬೇಕಾರೆ ಎಲ್ಲೋ ಬೈ ಮಿಸ್ಸಾಗಿ ಎಲ್ಲೋ ನೀವು ಒಂದು ಸ್ವಲ್ಪ ಒದ್ದೆ ಆಗಿಬಿಟ್ಟಿರುತ್ತೆ. ಆವಾಗ ಅವರ ನಮಗೆ ನೀವು ಹೇಳಿದ ಈ ಸಂದರ್ಭದಲ್ಲಿ, ಕರೋನಾ ಸಂದರ್ಭದಲ್ಲಿ ನಾವು ಹಿಂದೆಂದೂ ಕಂಡರಿದಂತಹ ಒಂದು ಇದನ್ನು ನಾವು ಅಂದರೆ ಅನುಭವಿಸಿದ್ವಿ ನೋವು, ಸಂಕಟಗಳು. ಯಾಕೆಂದರೆ ನಮ್ಮನ್ನು ಒಂಥರ ಇದ್ರ ಥರ ನೋಡ್ತಿದ್ರು. ಯಾರು ದುಡ್ಡು ಕೊಡದೆ ಅಂದರೆ ದುಡ್ಡು ಇದು ಮಾಡಬೇಕಾದ್ರೂ ಸ್ವಲ್ಪ ದೂರದಿಂದ ಕೊಡೋದು ಅಥವಾ ಅಲ್ಲಿಟ್ಟು ಹೋಗೋದು, ಈ ಥರದನ್ನೆಲ್ಲ ಅನುಭವಿಸಿದ್ದೀವಿ ನಾವು. ಅಂಥ ಟೈಮಲ್ಲಿ ನಾವು ಪತ್ರಿಕೆಗಳಿಂದ ಉಳಿದಿದ್ದೀವಿ, ಆದರೆ ಪತ್ರಿಕೆಗಳ ಸಂಸ್ಥೆಗಳನ್ನು ನಾವು ಉಳಿಸಿದ್ದೀವಿ ಅನ್ನೋದರಲ್ಲಿ ಕರೋನಾ ಸಂದರ್ಭದಲ್ಲಿ ಅದು ನಮ್ಮ ಕೆಲಸ. ಪತ್ರಿಕಾ ಸಂಸ್ಥೆಗಳನ್ನ ನಾವು ಉಳಿಸಿದ್ದು ಖಂಡಿತ. ಪತ್ರಿಕೆ ಸಂಸ್ಥೆಗಳಿಂದ ನಾವು ಉಳಿದಿದ್ದೀವಿ, ಪತ್ರಿಕಾ ಸಂಸ್ಥೆಗಳನ್ನ ನಾವು ಕರೋನಾ ಸಂದರ್ಭದಲ್ಲಿ ಉಳಿಸಿದ್ದೀವಿ. ಆ ಟೈಮಲ್ಲಿ ನಾವು ಅತಿ ಹೆಚ್ಚು ನೋವು ಅನುಭವಿಸಿದ್ದೀವಿ. ಅಲ್ಲ, ನೀವು ಇಷ್ಟು ಕಷ್ಟಪಟ್ಟು ಮಾಡ್ತಿದ್ದೀರಲ್ಲ, ನಿಮ್ಗೆ ಯಾರಾದರೂ ಪತ್ರಿಕೆ ಹಾಕಕ್ಕೆ ಹೋದಾಗ ಏನೋ ಬೆಳಗ್ಗೆ ಚಳಿಲಿ ಕೆಲಸ ಮಾಡ್ತಿದ್ರಿ, ಒಂದು ಕಾಫಿ, ಒಂದು 2 ನಿಮಿಷ ಮಾತಾಡಪ್ಪ, ಏನಪ್ಪ ಚೆನ್ನಾಗಿದ್ಯಾ, ಒಂದು ಸ್ವೆಟರ್ ಹಾಕೋ, ಈ ತರ ಯಾರಾದ್ರೂ ನಿಮ್ಗೆ ಪ್ರೀತಿಯಿಂದ ಮಾಡಿರೋಂಥ ಅನುಭವಗಳು? ಒಳ್ಳೆಯವರು ಇರ್ತಾರೆ ಸರ್, ಇರ್ತಾರೆ, ಮಾತಾಡ್ತಾರೆ. ನಾವು ಆ ಟೈಮಲ್ಲಿ ಇದನ್ನ ಮಾಡಕ್ಕೆ ಟೈಮ್ ಇರಲ್ಲ ನಮ್ಗೆ. ನಾವು ಯಾವ ಫುಲ್ ಬಿಸಿ ಇರ್ತೀವಿ. ಆ ಟೈಮ್ ನಮ್ಗೆ ಇಂಪಾರ್ಟೆಂಟ್, ಒಂದೊಂದ್ ಸೆಕೆಂಡ್ ಇಂಪಾರ್ಟೆಂಟ್. ಬೇಗ ಮುಗಿಸ್ಬೇಕು, ರೀಚ್ ಆಗ್ಬೇಕು. ಅಲ್ಲ, ನೀವು ಕಲೆಕ್ಷನ್ ಮಾಡಕ್ ಹೋಗ್ತೀರಾ, ಅವಾಗ ಹೇಳ್ತಾರೆ, ಅವಾಗ ಕರೀತಾರೆ, ಕುಂತ್ಕೊಳ್ಳಿ ಅಂತಾರೆ. ಕೆಲವು ಒಳ್ಳೆ ಕಸ್ಟಮರ್ ಇರ್ತಾರೆ, ಒಳ್ಳೆ ಜನನು ಇರ್ತಾರೆ. ಒಬ್ರಿಗೂ ಕಾಫಿ ಕೊಡದೆ, ಕಾಫಿ ಕುಡಿದೆ ನೀವು ಹೋಗ್ಬೇಡಿ ಅನ್ನೋಂಥ ಜನನೂ ಇದ್ದಾರೆ. ಒಬ್ಬೊಬ್ರು ಇಲ್ಲ ನಾಳೆ ಬನ್ನಿ ಅನ್ನೋರು ಇದ್ದಾರೆ. ಗೇಟಿಂದ ಆಚೆಗೆ ಆ ತರ ಎಲ್ಲಾ ತರನು ನೋವು ಅನುಭವಿಸಿ, ಇದು ಸುಲಭವಾದ ಕೆಲಸ ಅಂತೂ ಅಲ್ಲ ಸರ್. ಸುಲಭವಾದ ಕೆಲಸ ಅಲ್ಲ ಸರ್. ಮಳೆ ಹುಯ್ತಾ ಇದ್ರು ಹೋಗಿ ಪೇಪರ್ ಹಾಕಿದೀವಿ, ಮಳೆ ಹುಯ್ತಾ ಇದ್ರು ಹಾಕಿರ್ತೀವಿ. ಪೇಪರ್ ಮಾತ್ರ ಯಾವ್ದೇ ಕಾರಣಕ್ಕೂ ನೆನ್ಸಿರಲ್ಲ ನಾವು. ಅದೇ ಈಗ ನೀವು ಚಳಿಲಿ ಏನೋ ಬಿಡಿ, ಒಂದಷ್ಟು ಕವರ್, ಮಳೆ ಹುಯ್ಬೇಕಾದ್ರೆ ಪೇಪರ್ನ ಹೆಂಗ್ ಕಾಪಾಡ್ತೀರಿ ನೀವ್? ಹೆಂಗೆ ಅದನ್ನ ಕವರ್ ಬರುತ್ತೆ, ಅದನ್ನ ಪೇಪರ್ ನೆನೆದಂಗ್ ತಗೊಂಡೋಗಿರ್ತೀವಿ. ಮನೆಗೂ ಹೋಗಿ ಬಂಡ್ಲು ಮತ್ತೆ ಕವರ್ ಬಿಚ್ಚಲ್ಲ, ಅದು ಒಂದ್ ಸ್ವಲ್ಪ ಓಪನ್ ಮಾಡ್ಕೊತೀವಿ, ಆಗ್ತಾ ಇರ್ತೀವಿ, ಕೆಳಗಡೆ ಒಂದ್ ಡ್ರಾಪ್ ಬೀಳ್ತದೆ, ಮತ್ತೆ ಕೆಳಗಡೆ ಹಂಗೆ. ಪತ್ರಿಕೆ ವಿತರಕರ ಟೆಕ್ನಿಕೇ ಅದು. ನಾವ್ ಎಷ್ಟೇ ನೆನೆದ್ರು ಪತ್ರಿಕೆ ನೆನೆಯೋದಕ್ಕೆ ಬಿಡೋದಿಲ್ಲ ನಾವು ನೋಡಿ. ಯಾಕಂದ್ರೆ ಇವಾಗ ಪತ್ರಿಕೆಯಲ್ಲಿ ಪೂರ್ತಿ ಸುದ್ದಿ ಅವ್ರು ಡ್ರಾಪ್ ನೀರ್ ಬಿದ್ರು ಅದು ಮುಟ್ಟಕ ಎಲ್ಲ ಮೆಲ್ಟ್ ಆಗ್ಬಿಡುತ್ತೆ ಒಂಥರ.
ಆದ್ರಿಂದ ಹಂಗಾಗಿ ಅದನ್ನ ಸೇಫ್ಟಿ ಆಗಿ ತಗೊಂಡೋಗ್ತೀವಿ. ಅದು ಜನಗೆ ಅರ್ಥ ಆಗಲ್ಲ. ನಮ್ಗೆ ಒಟ್ನಲ್ಲಿ ಪೇಪರ್ ಬೇಕಪ್ಪ, ನನ್ನ ಟೈಮ್ಗೆ ಪೇಪರ್ ಬೇಕು, 6 ಗಂಟೆ ಕರೆಕ್ಟಾಗಿ, ಮಳೆ ಹುಯ್ತಾ ಇರಲಿ ಏನೇ ಇರಲಿ. ಅಂತ ಕರೋನಾ ಟೈಮಲ್ಲಿ ನಾವು ತುಂಬಾ ಕಷ್ಟ ಅನುಭವಿಸಿದೀವಿ. ಹೌದು ನೋಡಿ, ಅಷ್ಟು ಸುಂದರವಾಗಿ ಜಗತ್ತಿನ ವಿಚಾರಗಳನ್ನೆಲ್ಲ ಅಚ್ಚಾಗಿ ನಿಮ್ಮ ಮುಂದೆ, ನಿಮ್ಮ ಕೈಗೆ ನಿಮ್ಗೆಲ್ಲ ಸಾರಗಳನ್ನ ತಂದು ಕೊಡ್ಬೇಕಾದ್ರೆ ಅದ್ರ ಕೆಲಸ ಅಲ್ಲಿ ಒಂದು ಸಂಸ್ಥೆದೋ ಒಂದು ಕಂಪ್ನಿದೋ ಮುಗೀತು ಅನ್ನೋದಲ್ಲ. ಮುಗಿದಿದ್ಮೇಲೆ ಮುಂದೆ ನಿಮಗೆ ತಲುಪಿಸುವಾಗ ಹಂತದಲ್ಲಿ ಇದೆಯಲ್ಲ, ಆ ನೀರು ಬಿದ್ರೆ ಹೋಯ್ತು, ಗಾಳಿ ಬಿದ್ರೆ ಜೋಳಕ್ಕೆ ಗಾಳಿ ಬೀಸಿದ್ರೆ ಪೇಪರ್ ಹರಿತು, ಇದನ್ನೆಲ್ಲ ಜೋಪಾನ ಮಾಡಿ ತಂದ್ಕೊಡೋ ಅಂತದ್ದು ಇದೆಯಲ್ಲ, ಅದ್ಭುತವಾದ ಸಾಹಸ. ಬೆಳಗಿನ ಜಾವಕ್ಕೆ 3 ಗಂಟೆಗೆ ಒಂದ್ ದಿವಸ ಎದ್ದು ನೋಡಿ, ನಿಮಗೆ ಗೊತ್ತಾಗತ್ತೆ ಈ ಚಳಿನಲ್ಲಿ. ಬನ್ನಿ ಸರ್, ನೀವು ಇಷ್ಟೆಲ್ಲ ಶ್ರಮ ಹಾಕಿ ಮಾಡೋದ್ರಿಂದ ನಿಮ್ಗೆ ಈ ಪತ್ರಿಕಾ ಸಂಸ್ಥೆಗಳು ಏನ್ ಕಂಪ್ನಿಗಳಿದಾವೆ, ನಮ್ಮಲ್ಲಿ 10 ಕಂಪ್ನಿ ತುಂಬಾ ದೊಡ್ಡ ಮಟ್ಟದ ಹೆಸರು ಮಾಡಿದೆ, ಇನ್ನು 100 ಪತ್ರಿಕಾ ಸಂಸ್ಥೆಗಳಿವೆ. ಅವರಿಂದ ನಿಮ್ಗೆ ಏನೇನೆಲ್ಲ ಲಾಭಗಳೇನಾದ್ರು ಸಿಗುತ್ತಾ, ಅಥವಾ ಅವ್ರು ನಿಮ್ಮನ್ನ ಏನಾದ್ರು ಯೋಗಕ್ಷೇಮಗಳನ್ನ ನೋಡ್ಕೊಳ್ಳೋ? ರಾಜ್ಯ ಮಟ್ಟದಲ್ಲಿ 42 ಪತ್ರಿಕೆಗಳಿದೆ. ರಾಜ್ಯ ಮಟ್ಟದ ಪತ್ರಿಕೆಗಳಂತಂದ್ರೆ 11-12 ಪತ್ರಿಕೆಗಳು ಪ್ರಮುಖವಾಗಿದೆ. ಅದು ಬಿಟ್ಟು ಮಿಕ್ಕಿದೆಲ್ಲ ನಾವು ರಾಜ್ಯ ಮಟ್ಟದಕ್ಕಿಂತ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಪತ್ರಿಕೆಗಳು ಈ ರೀತಿ ಬರ್ತವೆ. ನಮ್ಮ ರಾಜ್ಯದಲ್ಲಿ ನೀವು ನಂಬಲ್ಲ, ನಮ್ಮ ಕರ್ನಾಟಕದಲ್ಲಿ ನಾವು 88 ಲಕ್ಷ ಪತ್ರಿಕೆಗಳಿದ್ದಾವೆ ಒಟ್ಟಾರೆ. ಹೌದು. ಅದು ಎಲ್ಲ ಪತ್ರಿಕೆಗಳನ್ನು ನಮ್ಮ ರಾಜ್ಯದ 40,000 ಜನ ಪತ್ರಿಕಾ ವಿತರಕರು ಕೇವಲ ಒಂದು ದಿನಕ್ಕೆ 88 ಲಕ್ಷ ಪತ್ರಿಕೆ ಪ್ರಿಂಟ್ ಆಗೋದು. ನಾವು ಸರಬರಾಜು ಮಾಡೋರು ಇರೋದು 40,000 ಜನ. ನಾವು 40,000 ಜನ ಸೇರಿ ನಮ್ಮ ಪತ್ರಿಕೆ ಹಂಚು ಹುಡುಗರಿಂದ ಹಿಡಿದು ಇಷ್ಟನ್ನು 1 ಗಂಟೆಯಲ್ಲಿ ತಲುಪಿಸ್ತೀವಿ. ಹೌದು, ಇಲ್ಲ ನನಗೆ ನಾವು 1 ಗಂಟೆಯಲ್ಲಿ ನಾವು ಆ ಪತ್ರಿಕೆಗಳನ್ನ ತಲುಪಿಸ್ತೀವಿ. ಅದರ ಶ್ರಮ ಎಷ್ಟು ಇರ್ಬೋದು ಅನ್ನೋದನ್ನ ಜನಗಳು ಇವತ್ತರೆಗೂ ಅದರ ಬಗ್ಗೆ ಯಾರು ಕೂಡ ಇದರ ಬಗ್ಗೆ ಬೆಳಕು ಚೆಲ್ಲಬೇಕು, ಮತ್ತು ಇದರ ಬಗ್ಗೆ ಶ್ರಮ ಸಂಸ್ಥೆಗಳಾಗಿರ್ಬೋದು. ಸಂಸ್ಥೆಗಳು ಏನಾಗ್ಬಿಡುತ್ತೆ ಅಂತಂದರೆ ಅವರ ಒಂದು ವ್ಯಾಪ್ತಿ, ನಮ್ಮ ವ್ಯಾಪ್ತಿ ಏನಂದರೆ ಕಮಿಷನ್ ಕೊಟ್ವಿ ಕೆಲಸ ಮುಗೀತು ಅನ್ನೋದು ಇದುವರೆಗೂ ವಾಡಿಕೆಯಲ್ಲಿ ಬಂದೋಗಿದೆ. ಈ ಹಿಂದೆ ಒಂದು 8-10 ವರ್ಷಗಳ ಹಿಂದೆ ಪತ್ರಿಕಾ ಸಂಸ್ಥೆಗಳೆಲ್ಲ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿದ್ರು. ಏನು ಅಂತಂದರೆ ಕರೋನಾ ಬರೋಕ್ಕೂ ಮುಂಚೆ ಒಂದು 5-6 ವರ್ಷ ಆಯಿತು ಕರೋನಾ ಎಲ್ಲ ಬಂತು. ಅದಕ್ಕೆ ಮುಂಚೆ ನಮ್ಮ ಪ್ರತಿ ವರ್ಷ ಒಂದು ಗಿಫ್ಟ್ ಕೊಡೋದಾಗಿರ್ಬೋದು, ಊಟಕ್ಕೆ ಕರೆಯೋದಾಗಿರ್ಬೋದು ಎಲ್ಲ ನೋಡ್ಕೊಳ್ತಿದ್ರು, ಎಲ್ಲ ಮಾಡ್ತಿದ್ರು. ಆವಾಗ ಅವ್ರದ್ದೇ ಒಂದು ಆದಾಯ ಒಂದು ಮಿತಿಯಲ್ಲಿತ್ತು. ಈಗ ಏನಾಗಿದೆ ಅಂದರೆ ನಾನಾ ಪತ್ರಿಕಾ ರಂಗದಲ್ಲಿ ಡಿಜಿಟಲ್ ಮೀಡಿಯಾ, ಯೂಟ್ಯೂಬು ಇವೆಲ್ಲನೂ ಜಾಹೀರಾತು, ಈ ಒಂದು ವಾರ್ಡ್ ಎಲ್ಲ. ಹೌದು, ಅಂದ್ರೆ ಅವ್ರಿಗೆ ಆದಾಯದ ಮೂಲಗಳು ಜಾಸ್ತಿ ಆಗ್ತಾ ಇದೆ, ಒಂದಷ್ಟು ಗಳಿಸ್ತಾ ಇದ್ದಾರೆ. ಇವತ್ತು ಎಲ್ಲಾ ಮೀಡಿಯಾಗಳು ಒಂದಷ್ಟು ಉತ್ತಮ ಮಟ್ಟದಲ್ಲಿ ಕೆಲಸಗಳು ಮಾಡ್ತಾ ಇದೆ, ಒಂದಷ್ಟು ಅದರದ ಆದಾಯಗಳನ್ನ ಪಡಿತಾ ಇದೆ. ಸರ್, ಈಗ ಪತ್ರಿಕೆ ಹಾಕಕ್ ಹೋಗಿ ಈಗ ಮೊನ್ನೆ ಒಂದು 15 ದಿವಸದಲ್ಲಿ ಒಬ್ರು ತೀರ್ಕೊಂಡ್ರು ಅಂತ ಒಂದು ನ್ಯೂಸ್ ಬಂತು, ಆಕ್ಸಿಡೆಂಟ್ ಆಗಿ. ಹೌದೌದು. ಅವು ಈಗ ಈ ತರ ದುರ್ಘಟನೆಗಳಾದಾಗ, ಇಂಥ ಆಕ್ಸಿಡೆಂಟ್ಗಳಾದಾಗ, ಪತ್ರಿಕೆ ಹಾಕಕ್ ಹೋದಾಗ ಮತ್ತೊಂದೇನೋ ಸಮಸ್ಯೆಗಳಾಗಿ ನಿಮ್ಗೇನಾದ್ರು ಆಘಾತಗಳಾದ್ರೆ ಅದನ್ನ ಹೇಗೆ ಬರೆಸ್ತೀರ? ಯಾರು ಬರೆಸ್ತಾರೆ? ಇಲ್ಲ, ಸಂಸ್ಥೆಗಳು ಯಾರು ಕೂಡ ನೋಡಲ್ಲ ಸರ್. ಸಂಸ್ಥೆಗಳು ಯಾರು ಕೂಡ ಇದ್ರ ಬಗ್ಗೆ ಇವತ್ತರೆಗೂ ನಾವು ಧ್ವನಿ ಎತ್ತಿಲ್ಲ. ಹಾಗಾಗಿ ನಾವು ಕರೋನಾ ಸಂದರ್ಭದಲ್ಲಿ ನಾವು ಈ ಸಂಘಟನೆಯನ್ನ ನಾವು ಕಟ್ಟಿದ್ದು, ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಅಂತ ಸಂಘಟನೆ ಕಟ್ಟಿ ನಮ್ಮದೇ ಆದ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಸರ್ಕಾರದ ಗಮನ. ಆದರೆ ನಾವು ಎಲ್ಲ ಸಂಘ ಸಂಸ್ಥೆಗಳು ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಾರೆ, ಆ ರೀತಿ ನಾವು ಹೋರಾಟ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ನಾವು ಹೋರಾಟ ಮಾಡಬೇಕು ಅಂದರೆ ಇಲ್ಲಿಂದ ನಾವು ಬೆಳಗಾವಿಗೂ ಹೋರಾಟ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಬೆಳಿಗ್ಗೆ ಪೇಪರ್ ಹಾಕಬೇಕು. ನನ್ನ ಮನೇಲಿ ಸಾವಾಗಿದ್ದರೂ ಕೂಡ, ನಮ್ಮ ಮನೇಲಿ ನಮ್ಮ ತಾಯಿ ಸತ್ತಾಗಲೂ ಕೂಡ ನಾವು ಪೇಪರ್ ಹಾಕಿ ಕೆಲಸ ಮಾಡಿದ್ವಿ. ಅಂಥ ಸಂದರ್ಭದಲ್ಲಿ ಈಗ ನೀವು ಕೇಳಿದ್ರಿ 15-20 ದಿನಗಳಿಂದ ಒಬ್ಬರು ಲೇಡೀಸ್ ಸತ್ತೋದ್ರು, ಯಲಹಂಕ ರಾಜನಕುಂಟೆ. ಈಗ ಅವ್ರಿಗೆಲ್ಲ ಪರಿಹಾರ ಯಾರು ಅಂದರೆ ಸತ್ತಿದ್ದಾರೆ ಅಷ್ಟೇ. ಪತ್ರಿಕೆಯಲ್ಲಿ ಒಂದು ಸಣ್ಣ ಭಾಗ ಒಂದು ಸುದ್ದಿ ಬಂತು, ಅದರ ಹಿಂದೆ ಅವ್ರ ಮನೇಲಿ ಯಾರಿದ್ದಾರೆ,
ಅವ್ರ ಮನೆ ಕುಟುಂಬ ಹೇಗೆ ನಡೆಯುತ್ತೆ, ಅವ್ರ ಗಂಡ ಏನು ಮಾಡ್ಕೊಂಡಿದ್ದಾನೆ, ಅವ್ರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಯಾರು ಕೇಳಿದ್ದಾರೆ? ಇದುವರೆಗೂ ಯಾರೂ ಕೇಳಿಲ್ಲ. ಯಾರು ಸಾಂತ್ವನ ಹೇಳೋದಿಲ್ಲ ಸರ್. ಪತ್ರಿಕೆಯಲ್ಲಿ ನೋಡಿ, ಪತ್ರಿಕೆಯಲ್ಲಿ ಒಂದು ಕಾಲಂ ಸುದ್ದಿ ಮಾಡ್ತಾರೆ, ಅದು ಬಿಟ್ರೆ ಇಷ್ಟು ವರ್ಷ ನಮ್ಮ ಸಂಸ್ಥೆಗೆ ದುಡಿತಾ ಇದ್ರಿ ಇವರು, ಅವ್ರು ಇವತ್ತಿಲ್ಲ. ಅಟ್ಲೀಸ್ಟ್ ಅವ್ರ ಸಂಸ್ಥೆ ಒಂದು ಪ್ರತಿನಿಧಿನ ಕಳಿಸಿ ಒಂದು ಸಾಂತ್ವನ ಹೇಳಿ. ಸಾಂತ್ವನ ಹೇಳಕ್ಕೆ ಪ್ರತಿನಿಧಿಗಳು ಯಾರೋ ಒಬ್ಬರು ಇಬ್ರು ಬರ್ತಾರೆ, ಯಾವುದೋ ಒಂದು ಸಂಸ್ಥೆಯಲ್ಲಿ, ಇಲ್ಲ ಅಂತ ಹೇಳಲ್ಲ. ಆದರೆ ಸಾಂತ್ವನ ಹೇಳೋದ್ರೆ ಸಾಕಾಗಲ್ಲ. ಇಲ್ಲಿ ಆ ಕುಟುಂಬ ಹೇಗಿತ್ತು ಹೇಗಿಲ್ಲ ಅನ್ನೋ ವಿಚಾರನ ಕೇಳಲ್ಲ. ಆದರೆ ಆ ಪತ್ರಿಕೆ ಅವನು ಯಾವ ಮನೆಗೆ ಹಾಕ್ತಾ ಇದ್ದ, ಆ ಪತ್ರಿಕೆಯನ್ನು ಉಳಿಸ್ಕೊಳ್ಳೋದ್ರ ಮಟ್ಟದ ಮಾತ್ರ ಯೋಚನೆ ಮಾಡ್ತಾರೆ. ಹೌದು. ಆದರೆ ಅವನಿಗೆ ಆಗಿ ಸಂಸ್ಥೆಯಿಂದನಾದರೂ ಪರಿಹಾರ ಕೊಡಬೇಕು, ಅಥವಾ ಇಲ್ಲ ಸರ್ಕಾರದಿಂದನಾದರೂ ಪರಿಹಾರ ಕೊಡಿಸ್ಬೇಕು ಅನ್ನೋದನ್ನ ಇದುವರೆಗೂ ಯಾರೂ ಕೂಡ ಯೋಚನೆ ಮಾಡಕ್ ಹೋಗಿಲ್ಲ. ಹೌದು ನೋಡಿ, ಪತ್ರಿಕೆ ವಿತರಕರು, ಪತ್ರಿಕೆ ಹಾಕ್ಲಿಕ್ಕೆ ಬರ್ತಕ್ಕಂಥವ್ರು ತುಂಬಾ ಕೆಳ ಹಂತದ ಆರ್ಥಿಕ ವ್ಯವಸ್ಥೆಯಿಂದ ಬಂದಂಥವ್ರು. ನನಗೆ ಯಥೇಚ್ಛವಾಗಿ ದುಡ್ಡಿದ್ರೆ ನಾನು ಯಾಕೆ 3,000 ಹೋಗಿ ಪತ್ರಿಕೆ ಹಾಕ್ಲಿ? ನನಗೆ ಅನಿವಾರ್ಯ ಇರ್ತದೆ, ದುಡಿಮೆ ಅವಶ್ಯಕತೆ ಇರ್ತದೆ. ಅಂಥವ್ರು ಮಾಡ್ತಕ್ಕಂಥ ಕೆಲಸ, ಅವರ ಒಬ್ಬೊಬ್ಬರ ಹಿನ್ನೆಲೆಗಳನ್ನ ಕೇಳಿದ್ರೆ ನಿಜವಾಗ್ಲೂ ನಮ್ಮ ಕಣ್ಣಲ್ಲಿ ನೀರು ತುಂಬುತ್ತೆ. ಯಾರೋ ತಾಯಿ ಬಿಟ್ಟೋಗಿರ್ತಾರೆ, ಯಾರೋ ತಂದೆ ಬಿಟ್ಟೋಗಿರ್ತಾರೆ, ಮತ್ತೆ ಏನೋ ಸಂಕಷ್ಟ, ಮತ್ತೆ ಇನ್ಯಾವುದೋ ಕಷ್ಟಗಳಲ್ಲಿ ಎಲ್ಲೋ ದುಡಿತಾ ಇರ್ತಾರೆ, ಮತ್ತೆ ಇದು 2 ಗಂಟೆ ದುಡಿದ್ರೆ ನನಗೇನೋ ಬದುಕಾಗ್ತದೆ. ಇಂಥ ಜನಗಳು ದುಡಿತಾ ಇರುವಂತಹ ಈ ಪತ್ರಿಕಾ ವಿತರಕರಿಗೆ ಏನಾದರೂ ಆಘಾತಗಳಾದ್ರೆ, ಅನಾಹುತಗಳಾದ್ರೆ ತಿರುಗಿ ನೋಡೋರು ಒಬ್ರು ಇಲ್ಲ. ಇದು ಯಾರ ಹೊಣೆ? ಅವರು ನಸುಕಿನಲ್ಲಿ ಎದ್ದು ಮುಂಜಾನೆ ಆ ಚಳಿನಲ್ಲಿ ನಡುಕ್ತಾ ಮೈಗೊಚ್ಚೋದಕ್ಕಿಂತ ಆ ಪತ್ರಿಕೆಗೆ ಅವರು ಸುತ್ತಿ ತಂದು ನಮ್ಮ ಮನೆ ಬಾಗ್ಲಿಕ್ಕೆ ಮುಟ್ಟಿಸ್ತಾರಲ್ವಾ. ದೊಡ್ಡ ದೊಡ್ಡ ಸಂಸ್ಥೆಗಳು ಇದನ್ನ ಬಂಡವಾಳಗಳಾಗಿ ಮಾಡಿಕೊಂಡು ಬೆಳೀತಾ ಇದಾವಲ್ವಾ. ಯಾಕೆ ಇವ್ರು ಕಣ್ಣಿಗೆ ಕಾಣಲ್ಲ? ಇವರು ನಮ್ಮವರಲ್ವಾ? ಇವರು ಮನುಷ್ಯರಲ್ವಾ? ಇವರ ಸಾವಿಗೆ ಬೆಲೆ ಇಲ್ವಾ? ಇವರ ನೋವಿಗೆ ಅಲ್ಲಿ ಕರುಣೆನಾದ್ರೂ ಇಲ್ವಾ? ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ತುಂಬಾ ಪ್ರತಿದಿನ ಒಂದು ದಿನ ರಜಾ ಹಾಕದಂಗೆ ದುಡಿಯೋಂಥವ್ರು. ನಿಮ್ಗೆ ವರ್ಷಕ್ಕೆ ಎಷ್ಟು ರಜೆ ಇರುತ್ತೆ ಸರ್? ವರ್ಷಕ್ಕೆ 4 ದಿನ ರಜಾ. ವರ್ಷಕ್ಕೆ 4 ದಿನ ರಜಾ. 361 ದಿನನೂ ಕೆಲಸ ಮಾಡ್ತೀವಿ ನಾವು. ಕಾರ್ಮಿಕರ ದಿನಾಚರಣೆಗೂ ರಜಾ ಇಲ್ಲ. ಎಲ್ಲರೂ ಸರ್ಕಾರದ ಪ್ರಕಾರ ಅದು ಕೊಡ್ಬೇಕು. ನಮ್ಗೆ ಯಾವ್ದೇ ಒಂದು ರಜಾ. ಸರ್, ಈಗ ನಿಮ್ಗೆ ಈ ಕಾನೂನುಗಳು ಈ ತರದ್ದು ಏನಾದ್ರು ನಿಮ್ಗೇನು ಇಲ್ವಾ? ಈಗ ಕಾರ್ಮಿಕರಿಗೆ ಒಂದಷ್ಟು ಸೌಲಭ್ಯಗಳು ಇಲ್ಲ. ನಾವು ಈಗ ಹೋರಾಟ ಯಾರು ಬಂದು ಕಾರ್ಮಿಕರು ಅಂತ ನಮ್ಮನ್ನ ಪರಿಗಣನೆ ಮಾಡಿಲ್ವಲ್ಲ. ಅಟ್ಲೀಸ್ಟ್ ನಮ್ಮನ್ನ ನಾವು ಇದು ಆ ಪತ್ರಿಕೆ ಸಂಸ್ಥೆಯ ಕರ್ತವ್ಯ ಅಲ್ವಾ ಸರ್? ನೀವು ಅವ್ರಿಗಾಗಿ ಅಲ್ವಾ ದುಡಿತಾ ಇದೀವಿ? ಒಂದು ಮುಖ್ಯವಾದ ಅಂಗ ಅಲ್ವಾ? ಬರೀ ಹಂಗಲ್ಲ, ಮುಖ್ಯವಾದ ಜವಾಬ್ದಾರಿ ಹೊತ್ತಿರೋ ನೀವಲ್ವಾ? ಪತ್ರಿಕೆ ಇಡೀ ಬಂಡಲ್ ನೀರಲ್ಲಿ ನೆನೀತೋದ್ರ ಅವತ್ತಿಂದ ಅವ್ರಿಗೆ ಎಲ್ಲಿ ಕೆಲಸ? ಅದು ಏನು ಹೇಳ್ಬೇಕು ಅಂತಂದ್ರೆ, ವೇದಿಕೆಯ ಮೇಲೆ ನಾವು ಎಲ್ಲರಿಗೂ ಬೇಕು. ವೇದಿಕೆಯ ಮೇಲೆ ನಾನು ರಾಷ್ಟ್ರಪತಿಯಾಗಿದ್ದೆ, ಪತ್ರಿಕೆ ಹಾಕಿ ಅನ್ನೋರಿಂದ ಹಿಡ್ಕೊಂಡು ಹೌದು IAS, ಅದು ನಾನು IAS ಮಾಡಿದ್ದೀನಿ ಪತ್ರಿಕೆ ಹಾಕಿ ಅನ್ನೋರು ಕೂಡ ನಮ್ಮ ಬಗ್ಗೆ ಕರುಣೆ ತೋರಿಸ್ಲಿಲ್ಲ. ಇಲ್ಲಿ ಪತ್ರಿಕಾ ಸಂಸ್ಥೆಗಳು ಏನಾಗ್ಬಿಡುತ್ತೆ ಅಂತಂದ್ರೆ, ಅವರ ವಿಚಾರ ಕಮಿಷನ್ ಅನ್ನೋದು ಬಿಟ್ರೆ ನಾವು ಕೊಟ್ಟಿದ್ದೀವಿ, ಅವ್ರು ತಲುಪಿಸ್ಬೇಕು ಅಷ್ಟೇ. ನಮಗೂ ಅವ್ರಿಗೂ ಸಂಬಂಧ ಇಲ್ಲ. ನಾವು 5 ವರ್ಷದ ಹಿಂದೆ ಹೋರಾಟ ಶುರು ಮಾಡಿ ಸರ್ಕಾರದ ಗಮನವನ್ನು ಸೆಳೆದು ಇವತ್ತು ಒಂದು 5 ಲಕ್ಷ ಯಾರೇ ಒಬ್ರು ಆಕ್ಸಿಡೆಂಟ್ ಆದರೆ ಅಂತ ಒಂದು ಪರಿಹಾರವನ್ನು ತಗೊಂಡು ಬಂದಿದ್ದೀವಿ. ಇಡೀ ದೇಶದಲ್ಲಿ ಈ ಒಂದು ಪರಿಹಾರ ಯೋಜನೆ ಯಾರೂ ಇಲ್ಲ. ನಿನ್ನೆ ಮೊನ್ನೆ ಬಂದಿರೋ ಗಿಗ್ ಕಾರ್ಮಿಕರ ಬಗ್ಗೆ ಸರ್ಕಾರ ಮಾತಾಡುತ್ತೆ, ಕೇಂದ್ರ ಸರ್ಕಾರ ಮಾತಾಡುತ್ತೆ. ಈ ಗಿಗ್ ಕಾರ್ಮಿಕರಾಗಿರ್ಬೋದು, ಪ್ರತಿಯೊಬ್ಬರು ಕಾರ್ಮಿಕರಾಗಿರ್ಬೋದು, ಪ್ರತಿಯೊಬ್ಬರು ಹೋರಾಟ ಮಾಡೋವರ ಸುದ್ದಿಗಳನ್ನು, ಪ್ರತಿಯೊಬ್ಬರು ರಾಜಕಾರಣಿಗಳದು, ದೇಶದ ಗಣ್ಯ ವ್ಯಕ್ತಿಗಳ ಸುದ್ದಿಗಳನ್ನು ನಾವು ಮನೆ ಮನೆಗೆ ತಲುಪಿಸ್ತೀವಿ. ಅಂತಹವ್ರ ಬಗ್ಗೆ ಯಾರಾದರೂ ಒಬ್ಬರು ರಾಜಕಾರಣಿ ಆಗಿರ್ಬೋದು, ಮತ್ತೊಬ್ಬರಾಗಿ ಏನೂ ಕೂಡ ಧ್ವನಿ ಎತ್ತಲಿಲ್ಲ. ಆದರೆ 2018ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದವರು, ಅವರು ನಮಗೆ 2 ಕೋಟಿ ಕ್ಷೇಮ ನಿಧಿ ಇಡ್ತಾರೆ. ಆದರೆ ನಮ್ಮಲ್ಲಿ ಆಗ ಸಂಘಟನೆ ಇರಲಿಲ್ಲ, ಅದನ್ನು ನಾವು ಬಳಸ್ಕೊಳ್ಳೋ ರೀತಿನೂ ಗೊತ್ತಿರಲಿಲ್ಲ. ಆದರೆ ಇದು ನಿಂತೋಗಿದೆ
ಆ ಕ್ಷೇಮ ನಿಧಿ ನಿಂತೋಗಿದೆ. ಮತ್ತೊಮ್ಮೆ ಆ ಒಂದು ಕ್ಷೇಮ ನಿಧಿಯ ಪರಿಹಾರವನ್ನು ಮೊತ್ತವನ್ನಾದರೂ ಹೆಚ್ಚಿಸಿ ಪರಿಹಾರ ಇನ್ನು ಜಾಸ್ತಿ ಕೊಡಿ ಅಂತ ಕೇಳಿದ್ರೆ ನಮ್ಮನ್ನು ಹತ್ರ ಸೇರಿಸೋದಕ್ಕೂ ಹೋಗಲ್ಲ. ಮತ್ತು ಕರೋನಾ ಸಂದರ್ಭದಲ್ಲಿ ಇಡೀ ಎಲ್ಲರಿಗೂ ಕಿಟ್ಗಳು ಹಂಚಿದ್ರು, ಎಲ್ಲರೂ ಪ್ರತಿಯೊಬ್ಬರಿಗೆ ಹಾಲು ಮನೆ ಎಲ್ಲ ನೋಡಿದ್ರು ಸರ್. ಪತ್ರಿಕಾ ವಿತರಕರು ಇದ್ದಾರೆ ಅನ್ನೋದನ್ನು ಯಾರೂ ಕೂಡ ಕೇಳಲಿಲ್ಲ ಅಂಥ ಸಂದರ್ಭದಲ್ಲಿ. ಅಂಥ ಟೈಮಲ್ಲೂ ಕೂಡ ನಮ್ಮನ್ನು ಯಾರೂ ಕೇಳಲಿಲ್ಲ. ಇಂತಹ ನಾವೆಲ್ಲ ಸಂಸ್ಥೆಗಳಿಗೆ ನಮ್ಮ ಸಂಸ್ಥೆ ಉಳಿದ್ರೆ ಸಾಕಾಗಿತ್ತು ಅನ್ನೋ ಒಂದು ಇಚ್ಛಾಶಕ್ತಿ ಬೇಕಾಗಿತ್ತು. ಆದರೆ ಅವರು ಕರೋನಾ ಸಂದರ್ಭದಲ್ಲಿ ಅಂದರೆ ಆ ಒಂದು 2021 ಟೈಮಲ್ಲಿ 200ಕ್ಕೂ ಹೆಚ್ಚು ಜನ ಸತ್ರು. ಅವರ ಮನೆಗೆ ಇವತ್ತು ಯಾರೋ ಒಬ್ರು ಬರೆದಂತಹ ಸಾಹಿತಿಗಳ ಹೆಸರು ಗೊತ್ತಿದೆ, ಆದರೆ ಇಂತಹ ಒಬ್ಬ ಪತ್ರಿಕಾ ವಿತರಕ ಅನ್ನೋ ಹೆಸರನ್ನ ನಾವು ಅಜರಾಮವಾಗಿ ಉಳಿಸಿದ್ದು ಅಂದರೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸರ್ಕಾರದ ಗಮನ ಸೆಳೆದು ಮೊಟ್ಟ ಮೊದಲನೇ ಕೊಡಿಸಿದ್ದೀವಿ. ಅದು ಮೈಸೂರಿನ ಜವರಪ್ಪ ಅವ್ರು. ಅಂಥ ಹೆಸರನ್ನ ಅಜರಾಮರವಾಗಿ ಉಳಿಸಿದ್ದೀವಿ. ಇವತ್ತು ನಾವು ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಸಿದ್ದೀವಿ. ಅದಕ್ಕೆ ನಮಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಇಲ್ಲ ಅಂತೇಳಿ. ಆದರೆ ನಾವಾಗಿ ನಾವು ತಾಯಿ ನಾವು ಅತ್ತಾಗ್ಲೇ ಮಗು ಹಾಲು ಕೊಡೋದು ಅನ್ನೋ ರೀತಿ ಈಗ ನಾವು ಅಳ್ತಾ ಇದೀವಿ, ನಮಗ್ ಬೇಕು ಅಂತ. ಆದ್ರೆ ನಾವು ಅಳ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಇನ್ನ ದೂರ ಇಡ್ತಾ ಇದ್ದಾರೆ, ನಮ್ಮನ್ನ ಇನ್ನ ಸೇರಿಸ್ತಾ ಇಲ್ಲ. ಹಾಲು ಕೊಡ್ತೀರಾ ಅಥವಾ ಬೇರೆ ಇನ್ನೇನು ಕೊಡ? ಖಂಡಿತ ಸರ್. ಈಗ ಪತ್ರಿಕೆ ಹಾಕೋರು ಏನು ಸಾಮಾನ್ಯದವರಲ್ಲ ಸರ್, ಪತ್ರಿಕಾ ವಿತರಕರು ಸಾಮಾನ್ಯದವರಲ್ಲ. ನಮ್ಮ ಭಾರತದ ಶ್ರೇಷ್ಠ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರು ಪತ್ರಿಕೆ ವಿತರಕರಾಗಿದ್ದವರು. ಖ್ಯಾತ ನಟರು, ಸಿನಿಮಾ ನಟರು, ಖ್ಯಾತ ನಟರುಗಳು ಪತ್ರಿಕೆ ಹಾಕಿದಂಥ ಉದಾಹರಣೆಗಳು ನಮ್ಮಲ್ಲಿದೆ. IAS ಆಫೀಸರ್ಸ್ಗಳಿದ್ದಾರೆ ಸರ್. ಇಷ್ಟೆಲ್ಲ ದೊಡ್ಡ ಮಹತ್ವದ ಹಿನ್ನೆಲೆ ಇರುವಂತಹ ಈ ಪತ್ರಿಕಾ ವಿತರಕರು, ನೀವು ಬೆಳಗ್ಗೆ ಪತ್ರಿಕೆನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂತೀರಿ, ಹಂಚ್ಕೊಂತೀರಿ. ಅದು ಯಾವ ಸ್ಥಳ? ನಿಮ್ದೇ ಆದ ಒಂದು ಆಫೀಸ್ ಇದೆಯಾ? ಅದು ಹೇಗೆ ಅದನ್ನ ಮಾಡಿದಿರಿ? ಎಲ್ಲರೂ ಅಷ್ಟೇ ಬೀದಿಯಲ್ಲೇ ಸರ್. ಎಲ್ಲರೂ ನಾವು ಒಂದೊಂದು ಅಂಗಡಿ ಎಲ್ಲೆಲ್ಲಿ ಲೈಟ್ ಐತೆ, ಯಾವ್ದೋ ಅಂಗಡಿ ನಮ್ದಲ್ಲ, ಯಾರ್ದೋ ಅಂಗಡಿ, ಯಾರ್ದೋ ದೀಪ, ಯಾರ್ದೋ ಕಂಪ್ನಿ ಪತ್ರಿಕೆಗೆ ನೀವು ಲಾಭ ಮಾಡ್ಕೊಡ್ತೀರಿ. ಅಲ್ಲ ಸರ್, ಅಷ್ಟು ಒಂದು ಅವ್ರದಲ್ವಾ ಸರ್ ಕಂಪ್ನಿ, ಅವ್ರದಲ್ವಾ ಪತ್ರಿಕೆ? ಒಂದು ನಿಮ್ದೇ ಆದಂತ ಒಂದು ವ್ಯವಸ್ಥೆ, ಮಾಡ್ಕೊಡ್ಬೋದಲ್ಲ. ಏನ್ ನಿಮಗೆ ದೊಡ್ಡ ಬಂಗ್ಲೆ ಕೇಳಲ್ವಲ್ಲ? ಹೆಂಗೆ ಸರ್ ಇದೆಲ್ಲ? ಹೆಂಗೆ ಹೇಳಿದ್ರಲ್ಲ ನೀವು ಒಂದು ಮಾತು, ನಮ್ಮ ದೇಶದ ರಾಷ್ಟ್ರಪತಿ ಹಾಕಿದ್ರು ಪತ್ರಿಕೆ ಹಾಕೋರು. ಹೌದು. ಇವತ್ತು ನಮ್ಮ ದೇಶದಲ್ಲಿ ಸುಮಾರು ಜನ IAS ಅಧಿಕಾರಿಗಳು, KAS ಅಧಿಕಾರಿಗಳು ವೇದಿಕೆ ಸಿಕ್ಕಿದಾಗ ಹೇಳ್ತಾರೆ ನಾನು ಪತ್ರಿಕೆ ಹಾಕಿ ಬಂದೆ ಅಂತ. ಇವತ್ತು ನಮ್ಮ ದೇಶದಲ್ಲಿ ಆಡಳಿತ ನಡೆಸ್ತಾ ಇರೋರು ಯಾರು? ನಮ್ಮ ಮಂತ್ರಿಗಳೆಲ್ಲ ಆಡಳಿತ ನಡೆಸ್ತಾ ಇಲ್ಲ. ಅವರ ಸಹಿ ಬೇಕಾದ್ರೆ ಮಾಡ್ತಾರೆ ಇವರು ಅಧಿಕಾರ. ನಾನು ಒಂದು ಕೇಳೋದು, ನೀವೊಬ್ಬ IAS ಅಧಿಕಾರಿ ಪತ್ರಿಕೆ ಹಾಕಿ ಬಂದಿದ್ದೀರಾ, ಪತ್ರಿಕೆ ಹಾಕೋರ್ ಕಷ್ಟ ಸುಖ ನಿಮಗೆ ಗೊತ್ತಿದೆ. ನೀವು ನಿಂದೆ ಮಾಡಿರೋ ವೃತ್ತಿಗೆ ಒಂದು ಗೌರವ ಸಲ್ಲಿಸಬೇಕು ಅಂತ ಹೇಳಿದ್ರೆ, ನಾನು ಹಿಂದೆ ಪತ್ರಿಕೆ ಹಾಕಿದ್ದೀನಿ, ಇವತ್ತು ಆ ದಾರಿಯಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಅವ್ರಿಗೆ ಅಂತ ಸರ್ಕಾರದಲ್ಲಿ ಇಂಥದ್ದೊಂದು ಯೋಜನೆ ರೂಪಿಸ್ಬೇಕು ಅನ್ನೋದು ಆ ಅಧಿಕಾರಿಗೆ ಇರಬೇಕು. ನಮ್ಮ ಅಧಿಕಾರಿಗಳು ಮಂತ್ರಿಗಳಿಗೆ ಗಮನ ತಂದಾಗ ಅವ್ರು ಅದ್ರ ಬಗ್ಗೆ ಅದಕ್ಕೇನೊಂದು ಶಾಸನ ರೂಪಿಸ್ಬೇಕು ಅನ್ನೋದು ಅವ್ರಿಗೆ ಬರ್ತದೆ. ಇವಾಗ ನಮ್ಮ ಮಂತ್ರಿಗಳು, ಸಚಿವರು, ಶಾಸಕರು ಅವ್ರು ಓದಿದ್ದಾರೆ, ಅವರು ರಾಜಕಾರಣ ಮಾಡೋದಕ್ಕೆ ಓದಿದ್ದಾರೆ. ಹೌದು. ಅವರು ಇವಾಗ ರಾಜಕಾರಣ ಆದ್ಮೇಲೆ ಆಡಳಿತ ನಡೀತಾ ಇರೋದು ಕಾರ್ಯಾಂಗದಲ್ಲಿ. ಹೌದು. ಶಾಸಕಾಂಗ ಏನ್ ಮಾಡ್ತದೆ? ಕಾರ್ಯಾಂಗ ಮಾಡಿರೋದನ್ನ ಇವ್ರು ಎತ್ಕೊಂಡೋಗಿ ಅವ್ರಿಗೆ ತಿಳಿಸ್ಬೇಕು. ಜನರ ಕಷ್ಟ ಸುಖ ಏನು ಅಂತ ತಿಳಿಸ್ಬೇಕಾಗಿರೋದು ಅಧಿಕಾರಿಗಳು. ಹೌದು. ಅಧಿಕಾರಿಗಳು ಜನರ ಕಷ್ಟ, ಇಂಥ ವರ್ಗದಲ್ಲಿ ಇಂಥ ಕಷ್ಟ ಇದೆ, ಇಂಥ ವರ್ಗದಲ್ಲಿ ಇಂಥ ಕಷ್ಟ ಇದೆ, ಮೇಲ್ವರ್ಗ ಎಷ್ಟಿದೆ, ಕೆಳವರ್ಗ ಎಷ್ಟಿದೆ, ಮಾಧ್ಯಮ ವರ್ಗ ಎಷ್ಟಿದೆ ಅನ್ನೋದನ್ನ ಶಾಸಕಾಂಗಕ್ಕೆ ತಿಳಿಸ್ಬೇಕು. ತಿಳಿಸಿದಾಗ ಅವ್ರು ಯಾವುದೇ ಒಂದು ಶಾಸನ ರೂಪಿಸೋದಕ್ಕೆ, ನಿನಗೆ ವೇದಿಕೆ ಸಿಕ್ಕಿದಾಗ ನಾನು ಪತ್ರಿಕೆ ಹಾಕ್ತಾ ಇದ್ದೆ, ನಾನು ಪತ್ರಿಕೆ ಹಾಕೇ ಮೇಲ್ ಬಂದೆ, ನಾನು ಪತ್ರಿಕೆ ಹಾಕ್ತಾ ಇದ್ದೀನಿ, ನೀವು ಓದಿದ್ದೀರಾ, ನಾನು ಓದಿಲ್ಲ, ಏನ್ ಮಾಡೋದಕ್ಕಾಗುತ್ತೆ? ನನಗೆ ನಿಮ್ಗೆ ಒಂದು ಅವಕಾಶ ಸಿಕ್ತು. ಹೌದು. ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ. ಇವತ್ತು IAS 10 ಸಲ ಬರೆದು ಫೈಲ್ ಆಗಿದೆ, ಬೇರೆ ಕಾಂಪೌಂಡರ್ ಕೆಲಸ ಮಾಡೋರು ಇದ್ದಾರೆ. ಹೌದು. ಒಂದೇ ಸಲ IAS ಪಾಸ್ ಆಗಿ ಕೆಲಸ ಸಿಕ್ಕಿದವರು ಇದ್ದಾರೆ. ಅವ್ರನ್ನೆಲ್ಲ ಗುರುತಿಸ್ಬೇಕಾಗಿರೋರು. ನೀನು ಪತ್ರಿಕೆ ಹಾಕಿದವರು ಆ ವರ್ಗನ ನೀವು ಗುರುತಿಸ್ಬೇಕಲ್ವ? ಒಬ್ಬ KAS ಅಧಿಕಾರಿ, ಒಬ್ಬ IAS ಅಧಿಕಾರಿ, ನಿಮಗೆ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ, ತೋರಿಸೋದಕ್ಕೆ ಜನ ಇದ್ದಾರೆ. ಇಲ್ಲ ಸ್ವಾಮಿ ಇದನ್ನ ಮಾಡಲೇಬೇಕು ಅಂತ ನೀವು ಆಜ್ಞೆ ಮಾಡೋಷ್ಟು ಇದೆ. ಹೌದು. ಅದನ್ನ ಮಾಡಿ.